ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕು. ಜ್ವರ ಇದೆ ಅಂತ ಗೊತ್ತಿತ್ತು, ಪರ್ಮಿಷನ್ಗೆ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ಮೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದು ಸರ್? ಏನಿಲ್ಲ, ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದ್ರೆ ಹೆಂಗೆ ನಡೀತಾ ಇದೆ ಏನು ಅಂತ ಕೇಳಿದ್ರು. ಚರ್ಚೆ ಏನೇ ನಡೀತಾ ಇದೆ ಅಷ್ಟೇ. ಇನ್ನೇನು ಇಲ್ಲ, ಮಾಮೂಲಿ ನಾವು ಹೆಂಗಿದ್ದೀವಿ ಅವ್ರು ಹೆಂಗಿದ್ದೀವಿ. ಈಗಂತೂ ತುಂಬ ಮಳೆ ಆಗ್ತಾ ಇದೆ, ಮತ್ತೆ ಪೊಲಿಟಿಕಲ್ ಏನಾದರೂ ಚರ್ಚೆ ಆಯ್ತಾ ಮಳೆಗಳ ಬಗ್ಗೆ, ಅಥವಾ ನಿಮ್ಮ ಈಗ ನೀವೀಗ ಇರುವಂಥದ್ದು ನೀವು ಒಬ್ಬ ಶಾಸಕರು? ಇಲ್ಲ, ಆ ಥರದ್ದೇನು ಚರ್ಚೆ ಇಲ್ಲ. ನಾವು ಇಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತೀವಿ. ನಮ್ಮ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ. ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯ ಹೋಗಿದ್ದೀರಾ, ನಿಮಗೆ ನೀವು ಬೆಳಗ್ಗೆ ದಿನಚರಿ ಏನು, ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ. ಪುಸ್ತಕನ ಓದ್ತಾರಂತೆ ಸರ್? ಪುಸ್ತಕ ಓದ್ತಿದ್ದಾರೆ, ಅವರು ಯೋಗ ಸುಮಾರು ಪುಸ್ತಕಗಳು ಓದ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು. ಯಾವುದು ಸರ್? ಕೊಟ್ಟರಾ ಸರ್? ಸರಿ, ಯೋಗ ಮಾಡ್ತಿದ್ದಾರೆ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಅದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ, ಯೋಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಬೇಗ ಬಂದ್ಬಿಡ್ತಾರೆ, ಈ ಥರ ಜನರಲ್ ಆಗಿ ಮಾತಾಡ್ತೀವಿ. ಬೇರೆ ಏನು ರಾಜಕಾರಣ ಸಂಬಂಧಪಟ್ಟಾಗ, ಸದ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಾಗ ಇದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡೋದು ಇಲ್ಲ. ಸುಮ್ಮನೆ ಮುಂಚಿಂದಲೂ ನಾವು ಯಾವಾಗ ಸಿಕ್ಕಾಗಿ ಪುಸ್ತಕಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.